ಈ ಮನೆಯಲ್ಲಿ ನಿಮ್ಮ ಸ್ಥಾನ ತಗೊಳ್ಳೋದಕ್ಕೆ ನಾನು ಖಂಡಿತ ಬಂದಿಲ್ಲ. ಈ ಮನೆಗೆ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮದುವೆ ಆಗಿ ಇಲ್ಲಿಗೆ ಬಂದಿದ್ದೀನಿ. ಆದ್ರೆ ನಾನು ನನ್ನ ಜವಾಬ್ದಾರಿ ಕರ್ತವ್ಯನ ತಪ್ಪಿಲ್ಲದೆ ನಿಭಾಯಿಸ್ತೀನಿ. ಅವಶ್ಯಕತೆ ಇಲ್ಲ. ಏನಪ್ಪ ನೀನು ಈ ಮನೆಗೆ ದಯವಿಟ್ಟು ಮತ್ತೆ ನನ್ನ ಯಾಮರ್ಸಕ್ಕೆ ಬರಬೇಡಿ. ನಿಮ್ಮನ್ನ ತುಂಬ ಇನ್ನೋಸೆಂಟ್ ಅನ್ಕೊಂಡಿದ್ದೆ ನಾನು. ಆದರೆ ನೀವು ನನ್ನ ಆಫೀಸ್ಗೆ ಹುಡ್ಕೊಂಡು ಬಂದಿದ್ರ ಹಿಂದೆ, ಬಸ್ ಸ್ಟಾಪಲ್ಲಿ ಸಿಗ್ತಾ ಇದ್ದಿದ್ರ ಹಿಂದೆ ಇಂಥ ಉದ್ದೇಶ ಇತ್ತು ಅಂತ ನಂಗೆ ನಂಬಕ್ಕೆ ಆಗ್ತಿಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಪ್ಪ. ನಂಗೆ ನಿಜವಾಗ್ಲೂ ನೀನು ಯಾರು ಅಂತ. ಪ್ಲೀಸ್ ಮತ್ತೆ ಮತ್ತೆ ನನ್ನ ಫೀಲಿಂಗ್ಸ್ ಜೊತೆ ಆಟ ಆಡಕ್ಕೆ ಬರಬೇಡಿ. ಸಡನ್ನಾಗಿ ಪರಿಚಯ ಆಗಿ ಅಷ್ಟು ಬೇಗ ಹತ್ರ ಆದಾಗಲೇ ನಂಗೆ ಅರ್ಥ ಆಗಬೇಕಿತ್ತು. ಆದರೆ ನಾನು ಪೆದ್ದ. ನೀವು ಬೇಜಾರಲ್ಲಿದ್ದರೆ ನನ್ನ ಮನ್ಸಿಗೆ ನೋವಾಗ್ತಿತ್ತು. ನಿಮ್ಮನ್ನು ನೋಡಿದ್ರೆ ನಮ್ಮ ಅಮ್ಮನೇ ನೆನಪಾಗ್ತಾರಂತ ಬಂದು ನನ್ನ ಹೆಂಡತಿಗೆ ಹೇಳ್ಕೊತಾ ಇದ್ದೆ. ಆದರೆ ನೀವು ಇಷ್ಟೆಲ್ಲ ಮಾಡಿದ್ದು, ನಂಗೆ ಮಾತಾಡ್ಸಕ್ಕೆ ಪ್ರಯತ್ನ ಪಟ್ಟಿದ್ದು ನಾನು ಆ ಮನುಷ್ಯನ ಮಗ ಅಂತ. ಛೇ, ಖಂಡಿತ ಇಲ್ಲಪ್ಪ. ನಾನಿವತ್ತು ಇಲ್ಲಿಗೆ ಬಂದಾಗಲೇ ನಿನ್ನ ಬಗ್ಗೆ ಗೊತ್ತಾಗಿದ್ದು. ಹೌದು ಪಾಪು ಆಫೀಸಲ್ಲಿ ನೀವೇನೇ ಜಸ್ಟಿಫಿಕೇಶನ್ ಕೊಟ್ಟರು ಅದನ್ನು ನಂಬೋ ಸ್ಥಿತಿಯಲ್ಲಿ ನಾನಿಲ್ಲ. ನಿಮ್ಗಳಿಂದ ಇವತ್ತು ನನ್ನ ತಮ್ಮನ ಮದುವೆ ನಿಂತಿದೆ. ಮದುವೆ ಬಗ್ಗೆ ಎಷ್ಟು ಕನ್ಸಿಟ್ಕೊಂಡಿದ್ದ ಅವನು, ಅವನ ಸ್ಥಿತಿ ನೋಡಕ್ಕಾಗ್ತಿಲ್ಲ. ನಮ್ಮ ಇಡೀ ಮನೇನ ಸಂಭಾಳಿಸ್ತಾ ಇದ್ದಿ ಚಿಕ್ಕಮ್ಮ ಮೂರ್ಛೆ ಹೋದ್ರು. ಇಷ್ಟು ದಿನ ಈ ಮನೇಲಿ ಎಲ್ಲ ಸರಿಯಾಗಿತ್ತು. ಆದ್ರೆ ಈಗ ಯಾರು ಯಾರ ಮುಖ ನೋಡೋ ಸ್ಥಿತಿಯಲ್ಲೂ ಇಲ್ಲ. ಎಲ್ಲ ಆಗಿದ್ದು ನಿಮ್ಮಿಂದ, ಎಲ್ಲ ನಿಮ್ಮ ಕಾಲ್ಗುಣ. ನಮ್ಮ ಅಮ್ಮನ ಸ್ಥಾನನ ನೀವು ತುಂಬ್ತೀನಿ ಅನ್ನೋ ಭ್ರಮೇಲಿ ಏನಾದರೂ ನೀವಿದ್ರೆ ಒಂದು ಮಾತು ನೆನ್ಪಿಟ್ಕೊಳ್ಳಿ. ನೀವು ಅವ್ರ ಸ್ಥಾನ ತುಂಬೋದಿರಲಿ, ನಮ್ಗಳ ಮನಸ್ಸಲ್ಲೇ ಸ್ಥಾನ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಸಂಬಂಧಗಳು ಹಾಳಾಗೋದು ಮತ್ತೊಬ್ರು ಮಾತು ಕೇಳೋ ತಾಳ್ಮೆ ಇಲ್ದೇ ಇರೋದ್ರಿಂದ. ಅದು ಗೊತ್ತಿರಲಿ ನಿನಗೆ. ಅವತ್ತು ನೀನು ನಿಮ್ಮಮ್ಮಂಗಾಗ್ಲಿ ತಾತಂಗಾಗ್ಲಿ ಹೇಳ್ದೆ ನಮ್ಮನೆಲ್ಲ ಸುಳ್ಳು ಹೇಳಿದ್ದಾನೆ ಮದ್ವೆ ಆಗಕ್ಕೆ ಹೊರಟಿದ್ದು. ಅಮ್ಮನ ಜೀವನದಲ್ಲಿ ನಿರ್ಧಾರ ತಗೊಳ್ಳೋ ಹಾಕಿರೋದು ಅಮ್ಮಂಗೆ ಮಾತ್ರ. ದಯವಿಟ್ಟು ನನ್ನ ಪಾಡಿ ನಾನು ಬಿಟ್ಬಿಡು ಸಿರಿ. ನೀನು ಎಷ್ಟು ಸರಿ ಡೋರ್ ನಾಕ್ ಮಾಡ್ದು ನಾನು ತೆಗಿಯಲ್ಲ. ಸಿರಿ ಇಲ್ಲ, ನಿನ್ನ ಗುರುಗಳು. ಕ್ಷಮಿಸಿ ಗುರುಗಳೇ, ನೀವು ಅಂತ ಗೊತ್ತಾಗಲಿಲ್ಲ. ನೀನು ಸಿರಿ ಮಾತಾಡಿದ್ದನ್ನ ಅರ್ಧ ಕೇಳಿಸ್ಕೊಂಡೆ. ಅಷ್ಟೇ ಕಹಿಯಾಗಿ ಮಾತಾಡಬೇಡ. ಅಲ್ಲ ಗುರುಗಳೇ, ಇವರೆಲ್ಲ ಎಂಥ ಕೆಲಸ ಮಾಡಿದಾರೆ ಗೊತ್ತಾ? ಹೇಳೋದಕ್ಕೆ ಅಸಹ್ಯ ಆಗುತ್ತೆ. ಕೆಲವು ಘಟನೆಗಳು ನಡೆಯುತ್ತೆ ಅಂತ ನಾವು ಕಲ್ಪನೆನೂ ಮಾಡ್ಕೊಂಡಿರಲ್ಲ, ಆದರೆ ನಡೆದೇ ನಡೆಯುತ್ತೆ. ಏನಾಗಬೇಕು ಅಂತಿರುತ್ತೋ ಅದು ಆಗೇ ಆಗುತ್ತೆ.
ಯಾರ ಅಪ್ಪಣೆಗಾಗಲಿ ಅಡ್ಡಿಗಾಗಲಿ ಕಾಯೋದಿಲ್ಲ. ಏನೇನಾಗಿದೆ ಎಲ್ಲ ನನಗೆ ಗೊತ್ತಿದೆ. ಅದನ್ನು ಮಾತಾಡೋಕ್ಕೆ ಬಂದಿಲ್ಲ ನಾನು ನಿನ್ನ ಹತ್ರ. ಒಬ್ಬ ಅಪ್ಪನಾಗಿ ನನ್ನ ಮಗಳ ಸಂಸಾರ ನನಗೆ ತುಂಬ ಮುಖ್ಯವಾಗುತ್ತೆ. ಆದರೆ ನೀನು ನಾನು ನಿಮ್ಮ ಮಗಳನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿದಿದ್ದಕ್ಕೆ ನಿಮ್ಮ ಮನೇಲಿ ಇಷ್ಟ ಇಲ್ಲದೆ ಇದ್ದರೂ ಈ ಮದುವೆಗೆ ನಾನು ಒಪ್ಕೊಂಡೆ. ಈಗ ನೀನು ಇಂಥ ಮಾತಾಡಿದರೆ ಅಪ್ಪನಾಗಿ ನಾನು ಹೇಗೆ ಸಹಿಸ್ಕೊಳ್ಳಿ? ನೀನು ಅವಳನ್ನು ಬಿಟ್ಬಿಟ್ರೆ ಅಲ್ಝೈಮರ್ ಕಾಯಿಲೆಯಿಂದ ನರಳ್ತಾ ಇರೋ ನಾನು ಅವಳನ್ನು ಹೇಗೆ ನೋಡ್ಕೊಳ್ಳಿ? ಏನು ಹೇಳ್ತಾ ಇದ್ದೀರಾ ಗುರುಗಳೇ? ಅಲ್ಝೈಮರ? ಹೌದು, ನಿನಗೆ ನನ್ನ ಮೇಲೆ ಸಿಂಪತಿ ಬರಬೇಕು ಅಂತಿದ್ದೀನಿ ಹೇಳ್ತಾ ಇಲ್ಲ, ನಿಜವನ್ನೇ ಹೇಳ್ತಾ ಇದ್ದೆ. ನನ್ನ ಮಗಳ ಸ್ವಭಾವ ನೀನು ಗೊತ್ತು. ಅವಳು ಸ್ವಾಭಿಮಾನಿ. ನಿನ್ನ ಮಾತು ಕೇಳಿ ಹಠಕ್ಕೆ ಬಿದ್ದು ಅವಳು ನನ್ನ ಮನೆಗೆ ಬಂದರೆ ನಾನೇನು ಮಾಡಲಿ? ಬಾಳಿ ಬದುಕಬೇಕಾಗಿರೋ ನನ್ನ ಮಗಳು ಕಾಯಿಲೆ ಬಿದ್ದಿರೋ ಈ ಮುದುಕನ ಸೇವೆ ಮಾಡ್ತಾ ಜೀವನ ಸವಿಸೋದು ನನಗಿಷ್ಟ ಇಲ್ಲ. ಮಾತಾಡ್ತೀರ ನೀನು? ತಮಾಷೆ ಮಾಡ್ತೀಯ ನೀನು? ಯಾವ ಸಮಯದಲ್ಲಿ ಹೇಗೆ ಮಾತಾಡ್ಬೇಕು ಅನ್ನೋ ಸೀರಿಯಸ್ನೆಸ್ ಇಲ್ವಾ ನಿಂಗೆ? ಸಾರಿ ಮಾಮ್. ಎಷ್ಟು ವರ್ಷದಿಂದ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಇದು. ಎಷ್ಟು ದಿನ ನನ್ನ ಮುಷ್ಟಿಯಲ್ಲಿದ್ದ ಈ ಮನೇನ ಯಾರೋ ಕಿತ್ಕೊಳಕ್ ಬಂದಿದ್ದಾರೆ ಅಂದ್ರೆ ನಿನಗೆ ತಮಾಷೆ ಅನಿಸ್ತಿದ್ಯಾ? ಸಾರಿ ಮಾಮ್. ಭಾವ ಯಾವ ಕೆಲಸನ ಯಾವತ್ತೂ ಮಾಡಬಾರ್ದು ಅನ್ಕೊಂಡಿದ್ದೋ ಅದನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ. ನನ್ನ ಹೊಟ್ಟೆಲಿ ಬೆಂಕಿ ಬಿದ್ದಿದ್ದೆ ನೀನು. ನನ್ನನ್ನು ಕೆಣಕಿದ್ರಲ್ಲ ಭಾವ, ಇದಕ್ಕೆ ಶಿಕ್ಷೆ ಅನುಭವಿಸ್ತೀರಾ? ಯಾರಿಗೆ ಬರೆ ಹಾಕಿದ್ರೆ ನಿಮಗೆ ನೋವಾಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಭಾವ. ನೋಡ್ತೀರಿ, ಇನ್ನು ಮೇಲೆ ಈ ಮನೆಯಲ್ಲಿ ತುಳಸಿಗೆ ದಿನಾಲೂ ನರಕನೆ. ಇದು ಈ ಶಾರ್ವರಿ ಮಾಡ್ತಿರೋ ಶಪಥ. ಅಯ್ಯ ಅಯ್ಯ, ಬೆಳಿಗ್ಗೆಯಿಂದ ನೀವೇನೂ ತಿಂದಿಲ್ಲ. ತಗೊಳ್ಳಿ, ಎಷ್ಟಾಗುತ್ತೋ ಅಷ್ಟು ತಿನ್ನಿ. ಒಂದೇ ದಿನದಲ್ಲಿ ಏನೆಲ್ಲ ಆಗೋಯ್ತು. ನಮ್ಮ ಮನೆಗಾದ ಗಾಯಕ್ಕೆ ಮತ್ತೆ ಇಲ್ವೇನೋ ಅನ್ನಿಸ್ತಿದೆ. ಆದರೆ ಅಷ್ಟೆಲ್ಲ ಆದರೂ ಪೂರ್ಣಿ ಬಂದು ನಮ್ಮನ್ನ ಮನೆ ತುಂಬಿಸ್ಕೊಂಡು ಅವಳ ಜೊತೆ ನೀವು ಇದ್ರಿ. ಅಯ್ಯ, ಯಾರು ಇಲ್ಲದೆ ಅನಾಥಳಾಗಿದ್ದ ನನಗೆ ಈ ಮನೇಲಿ ಜಾಗ ಕೊಟ್ಟು ಹಿರಿಯಳು ಅನ್ನೋ ಸ್ಥಾನ ಕೊಟ್ಟಿದ್ದೀರ. ನೀವು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇದೆ ಅನ್ನೋ ನಂಬಿಕೆ ನನಗಿದೆ ಅಯ್ಯ. ನಾನು ಯಾವತ್ತಿದ್ರೂ ನಿಮ್ಮ ಪರನೇ. ಏನು ಹೇಳಲಿ ಪಾಪಮ್ಮ, ರಕ್ತ ಸಂಬಂಧ ನನ್ನ ಅರ್ಥ ಮಾಡ್ಕೊಳ್ದೇ ಇದ್ರು ನೀವೆಲ್ಲ ಯಾವತ್ತೂ ನನ್ನ ಕೈ ಬಿಡಲಿಲ್ಲ. ಈ ವಿಷಯನ ನೀವು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ ಅಲ್ವಾ? ಆದರೂ ಹೇಗೆ ನನ್ನನ್ನು ನೀವು ಒಪ್ಕೊಂಡ್ರಿ? ಅಯ್ಯ, ನಾನು ಹಳೆ ಕಾಲದವಳು. ಈ ವಯಸ್ಸಿನಲ್ಲಿ ಮದುವೆ ಆಗೋದ್ರ ಬಗ್ಗೆ ನನಗೇನು ಅರ್ಥ ಆಗದೆ ಇರಬಹುದು.
ಇಷ್ಟು ವರ್ಷದಲ್ಲಿ ನಿಮ್ಮ ಮುಖದಲ್ಲಿ ಖುಷಿ ನೋಡಿದ್ದು ಯಾರಿಂದ ಅಂತ ನನಗೆ ಗೊತ್ತು. ಆ ಖುಷಿನ ಇವತ್ತು ನೀವು ಆರಿಸ್ಕೊಂಡಿದ್ರೆ ಅದು ಏನು ತಪ್ಪು? ನಿಮ್ಮ ಖುಷಿಯಷ್ಟೇ ಮುಖ್ಯ ನನಗೆ ಅಯ್ಯ. ಈ ಮನೆಯಲ್ಲಿ ನನ್ನ ಈ ನಿರ್ಧಾರದಿಂದ ತುಂಬ ಆಘಾತ ಆಗಿದೆ ಅಂತ ನನಗೆ ಗೊತ್ತು. ಎಲ್ಲರೆದುರು ಹೇಗೆ ತಲೆ ಎತ್ತಿ ಓಡಾಡಲಿ ಅಂತ ಯೋಚಿಸ್ತಾ ಇದ್ದೆ. ನಿಮ್ಮ ಮಾತಿಂದ ಸ್ವಲ್ಪ ಸಮಾಧಾನ ಆಗ್ತಿದೆ. ನೀವಿವತ್ತು ಒಪ್ಕೊಂಡ ಹಾಗೆ ಮುಂದೆ ಬೇರೆಯವರು ಒಪ್ಕೋತಾರೇನೋ ಅನ್ನೋ ವಿಶ್ವಾಸ ಬರ್ತಿದೆ. ಒಳ್ಳೆಯವ್ರನ್ನ ಒಳ್ಳೆಯದನ್ನ ಯಾವಾಗಲೂ ಆ ದೇವರು ಕಾಪಾಡ್ತಾನೆ ಅಯ್ಯ. ಈಗ ಬನ್ನಿ, ಊಟ ಮಾಡಿ ಬನ್ನಿ ಅಯ್ಯ. ಅದು ತುಳಸಿಯವರು ಇನ್ನೂ ಏನು ತಿಂದಿಲ್ಲ, ಅವರು ಬರಲಿ, ಆಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಪೂರ್ಣಿ, ನೀನು ನನ್ನ ಸಮಾಧಾನ ಮಾಡಕ್ಕೆ ಬರಬೇಡ. ನೀನು ಅವ್ರನ್ನ ಹೇಗೆ ಮನೆಗೆ ತುಂಬಿಸ್ಕೊಂಡಿದ್ದು ನಾನು ನೋಡಿದ್ದೀನಿ. ನೀನು ಯಾವಾಗಲೂ ಮಾವ ಮಾವ ಅಂತ ಅವನ ತಲೆ ಮೇಲೆ ಕೂರಿಸ್ಕೊಂಡಿದ್ರು ನಾನು ಏನು ಹೇಳ್ತಿರ್ಲಿಲ್ಲ. ಎಲ್ಲ ವಿಷಯದಲ್ಲೂ ನೀನು ಅವ್ರ ಪರವಾಗಿ ನಿಲ್ತಿದ್ದೆ. ಆದರೆ ಈ ವಿಷಯದಲ್ಲಿ, ಇಂಥ ವಿಷಯದಲ್ಲಿ ನೀನು ಅವ್ರ ಪರವಾಗಿ ನಿಂತಿರೋದು ತಪ್ಪಾಗತ್ತೆ. ನಿನಗೆ ನೇರವಾಗಿ ಹೇಳ್ತಿದ್ದೀನಿ, ಕೇಳಿಸ್ಕೊ. ನಿಮ್ಮ ಮಾವ ಮಾಡಿರೋದು ದೊಡ್ಡ ತಪ್ಪು. ಆ ಹೆಂಗಸು ನಿನ್ಗೆ ಎಷ್ಟೇ ಹತ್ತಿರವಾದರೂ ಇದ್ರೂ ನೀನು ಅವ್ರ ಪರ ನಿಲ್ಲೋ ಹಾಗಿಲ್ಲ. ಮಾತಾಡಬೇಡ ಪುಣ್ಯ. ಮನೆಯವರು ಎಲ್ಲರೂ ಅವ್ರ ವಿರುದ್ಧ ನಿಂತಿದ್ದೀವಿ. ಅವರಿಂದ ನನ್ನ ತಮ್ಮನ ಮದುವೆ ಹಾಳಾಗೋಯ್ತು. ಅಲ್ಲಿ ಜಗಳ ಆಡಕ್ಕೆ ಮನಸ್ಸಿಲ್ಲ ಅಂತ ಸುಮ್ಮನೆ ಆದ್ವಿ ಹೊರತು ನಾವು ಅವ್ರನ್ನ ಒಪ್ಕೊಂಡಿದ್ದೀವಿ ಅಂದ್ಕೋಬೇಡ. ನಾವು ಯಾವತ್ತಿದ್ರೂ ಅವ್ರನ್ನ ಒಪ್ಕೊಳ್ಳಲ್ಲ. ನೀವು ಅನ್ಕೊಂಡಿದ್ದು ಸರಿ, ಆದರೆ ಬೇರೆಯವ್ರ ದೃಷ್ಟಿಯಲ್ಲಿ ಬೇರೆನೇ ಸರಿ ಇರುತ್ತೆ. ಹೀಗಾಗಿದ್ದು ಆಗ ಹೋಗಿದ್ದು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ತುಳಸಿ ಅಮ್ಮನಿಗೆ ಹರ್ಟ್ ಮಾಡೋದು ತಪ್ಪು. ಈಗ ಈ ಮನೇಲಿ ಅವರು ಒಬ್ರು ಸದಸ್ಯರು ಅಂತ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಸಾಧ್ಯನೇ ಇಲ್ಲ. ಅವ್ರನ್ನ ಈ ಮನೆ ಸದಸ್ಯರಾಗಿ ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಅವ್ರ ವಿರುದ್ಧವಾಗಿ ನಿಂತಿದ್ದೀವಿ. ಈಗ ನೀನು ಮನೆಯವ್ರ ಪರವಾಗಿ ನಿಲ್ತೀಯಾ ಅಥವಾ ಅವ್ರ ಪರವಾಗಿ ನಿಲ್ತೀಯಾ? ಯೋಚನೆ ಮಾಡು. ದೊಡ್ಡಣ್ಣ, ಊಟ ಮಾಡಿ. ಊಟ ಮಾಡಿ. ಯಾಕೆ ತಾತ, ನಾನು ಮಾಡಿರೋ ಅಡುಗೆ ಚೆನ್ನಾಗಿರಲ್ಲ ಅಂತನ? ಹಾಗೇನಿಲ್ಲ ಸೋಗ್ಲಾಡಿ. ನಿನ್ನನ್ನು ಜೂನಿಯರ್ ತುಳಸಿ ಅಂತ ಯಾವತ್ತೋ ಸರ್ಟಿಫಿಕೇಟ್ ಕೊಟ್ಟ ಆಯ್ತಲ್ಲ ನಾನು. ತುಳಸಿ ಇಲ್ಲದೆ ಇರೋ ಮನೇನ ಅರ್ಗಿಸ್ಕೊಳ್ಳೋದೇ ಕಷ್ಟ. ಅವಳಿಲ್ಲಿದ್ದಾಗ ರೇಗ್ತಿದ್ದೆ, ಗೋಳು ಹುಯ್ಕೋತಾ ಇದ್ದೆ, ಬೈತಾ ಇದ್ದೆ. ಆದರೆ ಎಲ್ಲದಕ್ಕೂ ಅವಳು ನಗ್ತಾ ನಗ್ತಾ ಉತ್ತರ ಕೊಡೋವಳು. ಅವಳೀಗ ಇಲ್ಲಿಲ್ಲ ನೋಡು. ದೂರ ಹೋದಾಗಲೇ ಬೆಲೆ ಗೊತ್ತಾಗೋದು ಅನಿಸುತ್ತೆ. ಸಮಾಧಾನ ಮಾಡಿಕೊಡಿದತ್ತಣ್ಣ. ತುಳಸಿಯವರು ಎಲ್ಲೂ ದೂರ ಹೋಗಿಲ್ವಲ್ಲ. ಬೇಕು ಅಂದಾಗ ಹೋಗಿ ಮಾತಾಡ್ಸ್ಕೊಂಡು ಬಂದ್ರಾಯ್ತು. ಅದೇನೋ ನಿಜ ಬೇಕ್ರೆ. ಆದರೆ ಆ ಮನೆಯವರು
ತುಳಸಿನ ತಮ್ಮವಳು ಅಂತ ಸ್ವೀಕರಿಸೋದಕ್ಕೆ ಇನ್ನೂ ಎಷ್ಟು ಸಮಯ ಬೇಕಾಗುತ್ತೋ ಏನೋ. ಈಗ ಅವಳು ಹೇಗಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ? ಅಷ್ಟೇ ಚಿಂತೆ ಮಾಡ್ತೀರಾ? ಒಂದು ಕೆಲಸ ಮಾಡಿ, ಹೊಸದಾಗಿ ಮದುವೆ ಆದವ್ರನ್ನ ತವರಿಗೆ ಕರೆಸೋ ವಾಡಿಕೆ ಇದೆಯಲ್ಲ, ತುಳಸಿ ಅವ್ರಿಗೆ ಇದೇ ತವ್ರ ಮನೆ ಅಂದಮೇಲೆ ನಾಳೆನೇ ಕರೆಸ್ಬಿಡಿ. ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಸಮಾಧಾನ ಆಗುತ್ತೆ. ಸರಿಯಾಗಿ ಹೇಳಿದ್ರಿ ನೋಡಿ ಬೀಗ್ರೆ. ಎಲ್ಲಿ ನಿನ್ ಪತರಾಯ? ಕೂಗು ಅವನು ಊಟಕ್ಕೆ. ಅವನಿಗೆ ಊಟ ಬೇಡವಂತೆ ತಾತ. ಸಿರಿ, ಹೋಗಿ ನಾನು ಕರೆದೆ ಅಂತ ಹೇಳು, ಬಂದು ಊಟ ಮಾಡೇ ಮಾಡ್ತಾನೆ. ಬೀಗ್ರೆ, ನಾನು ಗಂಟು ಮೂಟೆ ಕಟ್ಟೋಕೆ ಮುಂಚೆ ತುಳಸಿಗೊಂದು ನೆಲೆ ಸಿಕ್ತಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅವಳ ಮದುವೆಯಿಂದ ಇವರಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಶುರುವಾಗಿದೆ. ಪಾಪ, ನಿಮ್ಮ ಮಗಳು ತುಂಬ ಒಳ್ಳೆ ಹುಡುಗಿ, ಆದರೆ ನನ್ನ ಮೊಮ್ಮಗನೇ ಸ್ವಲ್ಪ ಮುಂಗೋಪಿ. ಈಗ ಪರಿಸ್ಥಿತಿ ತಿಳಿಯಾಗೋವರೆಗೂ ನೀವು ನಮ್ಮ ಮನೆಯಲ್ಲೇ ಇರಬೇಕು. ದಯವಿಟ್ಟು ಇದನ್ನು ನನ್ನ ವಿನಂತಿ ಅಂತ ತಿಳ್ಕೊಳ್ಳಿ. ಆಯ್ತು. ರೀ, ಸಾರಿ ರೀ, ನಾನು ನಿಮ್ಮ ಹೆಂಡತಿ ನಿಜ, ಹಾಗೆ ಈ ಮನೆ ಸೊಸೆನೂ ಹೌದು. ಪ್ರತಿ ಸಲನೂ ನೀವೆಲ್ಲರೂ ಮಾವನ ವಿರುದ್ಧ ನಿಂತರೂ ನಾನು ಅವ್ರ ಪರವಾಗಿ ನಿಂತಿದ್ದೆ. ಈಗಲೂ ಅಷ್ಟೆ, ತಂದೆ ಸ್ಥಾನದಲ್ಲಿರೋ ಅವ್ರ ಜೊತೆಲೂ ತಾಯಿ ಸ್ಥಾನದಲ್ಲಿರೋ ತುಳಸಿ ಅಮ್ಮನ ಜೊತೆಲಿ ನಿಲ್ಲೋದು ನನ್ನ ಕರ್ತವ್ಯ. ಅಂದರೆ ನನ್ನ ವಿರುದ್ಧ ಹೋಗ್ತಿದ್ಯಾ? ಖಂಡಿತ ಇಲ್ಲ. ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ನಿಮ್ಮ ವಿರುದ್ಧ ಹೋಗಲ್ಲ. ಕಷ್ಟದಲ್ಲಿ ಜೊತೆಗೆ ನಿಲ್ಲದೆ ಇರೋರು ನಂಬಿಕೆಗೆ ಹರಹರಲ್ಲ ಅಂತ ಮಾವ ಯಾವಾಗಲೂ ಹೇಳ್ತಿರ್ತಾರೆ. ಅಂಥ ದ್ರೋಹನ ಅವ್ರಿಗೆ ಮಾಡೋದು ನನಗಿಷ್ಟ ಇಲ್ಲ ರೀ. ಇಲ್ಲಿ ನಾನು ಯಾರ ಪರ ಯಾರ ವಿರುದ್ಧ ಅನ್ನೋ ಪ್ರಶ್ನೆ ಬರಲ್ಲ ರೀ. ಯಾಕಂದರೆ ಯಾವ ಸಂದರ್ಭದಲ್ಲಿ ಯಾರ ಪರ ನಿಂತ್ಕೋಬೇಕು ಅಂತ ನನ್ನ ಮನಸ್ಸು ಹೇಳುತ್ತೋ ನಾನು ಹಾಗೆ. ಎಷ್ಟು ತಿಂದ ಇಲ್ಲೇ ಕೂತಿದ್ದೀರಾ? ಅದು ಪೂರ್ಣಿ, ನಿಮಗಿದೆಲ್ಲ ಹೊಸ್ತು, ಎಲ್ಲ ಅನಿರೀಕ್ಷಿತ ಅಲ್ವಾ? ನನಗೆ ಅರ್ಥ ಆಗತ್ತೆ. ಬನ್ನಿ ಬನ್ನಿ ಅಮ್ಮ. ಮಹೇಶ್ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಶಾರ್ವರಿ, ನಿನ್ನ ಹತ್ರನೂ ಸ್ವಲ್ಪ ಮಾತಾಡಬೇಕಿತ್ತು. ಕ್ಷಮಿಸಿ ಬಾಬಾ, ಮನಸ್ಸಿಗೆ ನೋವಾದಾಗ ನನ್ನ ಹತ್ರ ಮಾತಾಡೋಕ್ಕಾಗಲ್ಲ. ಇನ್ನೊಂದಿನ ಮಾತಾಡೋಣ. ನನಗಂತೂ ಮಕ್ಕಳದೇ ಯೋಚನೆ ಆಗೋಗಿದೆ. ಮೊದಲು ಅವರನ್ನು ವಿಚಾರಿಸ್ಕೋಬೇಕು, ಅದೇ ಮುಖ್ಯ ಅನ್ನಿಸ್ತದೆ. ಮಹೇಶ,
ತುಳಸಿಯವರನ್ನ ಮದುವೆ ಆಗಿ ನಾನೇನಾದರೂ ತಪ್ಪು ಮಾಡಿದೆ ಅಂತ ನಿಂಗೆ ಅನಿಸುತ್ತಾ? ನೀನೇನಾದರೂ ಮೊದಲಿನ ಥರ ಇದ್ದಿದ್ರೆ ಈ ಮದುವೆನ ಒಪ್ಕೊಂಡಿರ್ತಿದ್ದೆ ಅಲ್ವಾ? ನಿನಗೆ ಪೂರ್ಣಿಗೆ ನನ್ನ ಖುಷಿ ಮುಖ್ಯ ಅಂತ ನನಗೆ ಗೊತ್ತು. ಮೋಸ್ಟ್ಲಿ ನೀನು ಮೊದಲಿನ ಥರ ಇದ್ದಿದ್ದರೆ ಮನೇಲಿ ಎಲ್ಲರನ್ನೂ ಕೂರಿಸ್ಕೊಂಡು ಅಣ್ಣ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತ ಬುದ್ಧಿ ಹೇಳ್ತಿದ್ದೆ, ಕನ್ವಿನ್ಸ್ ಮಾಡ್ತಿದ್ದೆ. ನಿನ್ನ ತುಂಬ ಮಿಸ್ ಮಾಡ್ತಿದ್ದೀನಿ ಕಣೋ.